ಯಾದಗಿರಿ ಜಿಲ್ಲೆಯಲ್ಲಿ ಕೆಲಸವನ್ನೇ ಮರೆತು ಬಿಟ್ಟಿದ್ದಾರೆ ಸರ್ಕಾರಿ ಅಧಿಕಾರಿಗಳು. ಎಲ್ಲಾ ಇಲಾಖೆಯಲ್ಲೂ ಕೂಡ ಅಧಿಕಾರಿಗಳ ಸಂಪೂರ್ಣ ನಿರ್ಲಕ್ಷ್ಯತನ. ಯಾದಗಿರಿಯ ಹಲವು ಗ್ರಾಮಗಳ ಅಭಿವೃದ್ಧಿಯೇ ಕಂಡಿಲ್ಲ, ಅದು ಕೂಡ ಸಂಕಷ್ಟದಲ್ಲಿದೆ. ಹೀಗಾಗಿ ಜಿಲ್ಲಾ ಪಂಚಾಯಿತಿ ಸಿಇಒ ಅವರೇ ಗ್ರಾಮದ ಭೇಟಿಯನ್ನ ನೀಡಬೇಕು ಅಂತ ಹೇಳಿ ಒತ್ತಾಯ ಕೂಡ ಮಾಡಲಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಕೆಲಸವನ್ನೇ ಮರೆತು ಬಿಟ್ಟಿದ್ದಾರೆ ಸರ್ಕಾರಿ ಅಧಿಕಾರಿಗಳು. ಎಲ್ಲಾ ಇಲಾಖೆಯಲ್ಲೂ ಕೂಡ ಅಧಿಕಾರಿಗಳು ಸಂಪೂರ್ಣ ನಿರ್ಲಕ್ಷ್ಯತನವನ್ನ ತೋರ್ತಾ ಇರುವಂತದ್ದು. ಯಾದಗಿರಿಯ ಹಲವು ಗ್ರಾಮಗಳು ಅಭಿವೃದ್ಧಿ ಇಲ್ಲದೆ ಸಂಕಷ್ಟ. ಹೀಗಾಗಿ ಜಿಲ್ಲಾ ಪಂಚಾಯಿತಿ ಸಿಇಒ ಅವರೇ ಗ್ರಾಮಗಳ ಭೇಟಿಯನ್ನ ನೀಡಬೇಕು ಅಂತ ಒತ್ತಾಯ. ಜಿಲ್ಲೆಯಲ್ಲಿ ಕೆಳಮಟ್ಟದ ಅಧಿಕಾರಿಗಳು ಕಳ್ಳಾಟವಾಡ್ತಾ ಇದ್ದಾರೆಂದು ಆರೋಪ. ಜಿಲ್ಲೆಯ ವಿವಿಧ ಹಳ್ಳಿಗಳಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ. ಕೆಳಮಟ್ಟದ ಅಧಿಕಾರಿಗಳನ್ನ ನೀವೇ ಕಂಟ್ರೋಲ್ ಮಾಡಿ ಎಂದು ಆಗ್ರಹ. ಕೆಲವೊಂದಿಷ್ಟು ಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳಿಲ್ಲ, ಒಂದ್ಸಲ ಬಂದು ಭೇಟಿ ನೀಡಿ ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಯಾದಗಿರಿ ಜಿಲ್ಲೆಯಲ್ಲಿ ಕೆಲಸವನ್ನೇ ಮರೆತು ಸರ್ಕಾರಿ ಅಧಿಕಾರಿಗಳು ನಡೆದುಕೊಳ್ತಾ ಇದ್ದಾರೆ. ಎಲ್ಲಾ ಇಲಾಖೆಯಲ್ಲೂ ಕೂಡ ಅಧಿಕಾರಿಗಳು ಸಂಪೂರ್ಣ ನಿರ್ಲಕ್ಷ್ಯತನವನ್ನ ತೋರ್ತಾ ಇದ್ದು ಯಾದಗಿರಿಯ ಹಲವು ಗ್ರಾಮಗಳು ಅಭಿವೃದ್ಧಿಯಿಲ್ಲದೆ ಸಂಕಷ್ಟದಿಂದ ಇದ್ದಾವೆ. ಹೀಗಾಗಿ ಜಿಲ್ಲಾ ಪಂಚಾಯಿತಿ ಸಿಇಒ ಅವರೇ ಗ್ರಾಮಗಳ ಭೇಟಿಯನ್ನ ನೀಡಿ ಅಂತ ಹೇಳಿ ಒತ್ತಾಯ ಕೂಡ ಮಾಡಿದ್ದಾರೆ. ಅಲ್ಲಿರುವಂತಹ ಗ್ರಾಮಸ್ಥರು ಜಿಲ್ಲೆಯಲ್ಲಿ ಕೆಳಮಟ್ಟದ ಅಧಿಕಾರಿಗಳು ಕಳ್ಳಾಟವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಜಿಲ್ಲೆಯ ವಿವಿಧ ಹಳ್ಳಿಗಳಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ ಅಂತ ಹೇಳಿ ತಿಳಿಸಿದ್ದಾರೆ. ಕೆಳಮಟ್ಟದ ಅಧಿಕಾರಿಗಳನ್ನ ನೀವೇ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಎಲ್ಲ ಮ್ಯಾಟರ್ ಕೊಟ್ಮ್ಯಾಕ ಅದು ಏನು ಮಾಡ್ರಿ ಉಮೇಶ್ ಮುದ್ರಾ ಇಲ್ಲಿ ಬಂದನ ಅಂತ ಕೇಳ್ಬೇಕು. ಮೇಲಧಿಕಾರಿ ಅವ್ರ ಕೆಲಸ ಏನಾಗ್ಯದ ನಿಮ್ಮಲ್ಲಿ ಏನಾಗ್ಯದ ಏನಿದ್ರು ಒಂದ್ ನಿಮಿಷ ಬಂದ್ರಿ ನೀವು ಒಬ್ರು ಹೇಳ್ರಿ, ನೀವು ಅಲ್ಲಿಗೆ ಕೇಳ್ರಿ. ಹಿಂದುಳಿದವ್ರ ಅದ ಆಯೋಗದ ಅಧ್ಯಕ್ಷ ಬಂದು ಅದ್ರ ಅವ್ರು ಹೆಂಗ್ ಬದುಕ್ಬೇಕು, ನೀವು ಹಂಗಿರ್ತೀರಿ ಫೋನ್ ಮಾಡಿದ್ರ ಒಂದಾಯ್ತಾ ಹೇಳೋದು ಏನಾಗದ ಪ್ರತಿಭಟನೆ ಅವ್ರು ಮಾತಾಡ್ತಾರೆ ಅಲ್ಲೇನಪ್ಪ ಇವ್ರು ಬಾಯಿ ಮುಚ್ಚಲಕ್ಕ. ಹಲಗೇರಿ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯ ಇಲ್ಲದ ಕಾರಣಕ್ಕೆ ಉಮೇಶ್ ಅಣ್ಣ ಮುದ್ನಾಳ್ ಅವರು ಬಂದ್ಗೇಸಿ ಕೊನೆ ಬಾರಿ ಜಿಲ್ಲಾ ಪಂಚಾಯತಿಗೆ ಬಂದ್ಗೇಸಿ ಮನವಿ ಸಲ್ಲಿಸಿದ್ವಿ. ಈಗ ಆದ್ರೆ ನಿನ್ನೆ ಒಂದು ನಮ್ಮ ಹುಡುಗ ಬಾಯಿಗೆ ಬಿದ್ದು ಸತ್ತದ. ಹಿಂಗೆ ಅಲ್ಲಿನ ಆವುಳ ಹುಟ್ರಿಗಳನ್ನು ಭಾಳ ಬರಕೈತೆ ನೀರು ಗೊಜ್ಜ ಹತ್ಸೋಲಾಗ. ಲಾಸ್ಟ್ ಇದು ಏನಾನ ಹುಡುಗರು ಯಾರಿಗೆ ಕಚ್ಚಿ ಸತ್ತರ ಜಿಲ್ಲಾ ಪಂಚಾಯತಿದವ್ರೆ ಅವರೇ ಹೊಣೆ ಆಗ್ತಾರೆ. ನಾವು ಅಲ್ಲಿಗೆ ತಂದುಗೇಸಿ ಇಡೋದಂತ ಗ್ಯಾರಂಟಿ ಅದ. ನಮ್ಮ ಹೆಸರು ರಮೇಶ್. ಯಾದಗಿರಿ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಸುಮಾರು 12 ಗ್ರಾಮಗಳಲ್ಲಿ ಪ್ರತಿಭಟನೆ ಮಾಡಿದ್ರು ಕೂಡ ಅಧಿಕಾರಿಗಳು ಕೆಳಮಟ್ಟದ ಅಧಿಕಾರಿಗಳು ಕಳ್ಳಾಟ ಆಡಿ ಮೇಲಧಿಕಾರಿಗೆ ತಪ್ಪು ಮಾಹಿತಿ ವರದಿ ಕೊಡ್ತಕ್ಕಂಥದ್ದು ಇದು ಎಷ್ಟರ ಮಟ್ಟಿಗೆ ಸಮಂಜಸ. ತಕ್ಷಣ ಆ ಇರ್ತಕ್ಕಂಥ 12 ಗ್ರಾಮಗಳಲ್ಲಿ ಸಂಬಂಧಪಟ್ಟ ಪಿಡಿಒ ಆಗಿರ್ಬೋದು ಯುವ ಅವರು ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲೇ ಬಿದ್ದು ಹಗಲ ರಾತ್ರಿ ಇದ್ದು ಕೆಲಸ ಮಾಡಿಸ್ತಕ್ಕಂಥ ಕೆಲಸ ಮಾಡಬೇಕು. ಇದು ಕೊನೆ ಮನವಿ, ನಮ್ಮದು ಹೋರಾಟದ ಮನವಿ. ಇಷ್ಟಕ್ಕೆ ಮಣಿಲ್ಲ ಅಂದರೆ ಹೆಣ್ಣು ಗಂಡು ಸೇರಿ ಸುಮಾರು 10,000 ಜನ ಸೇರಿಸಿ ಜಿಲ್ಲಾ ಆಡಳಿತ ಮುಂದೆ ಗೇಟಿಗೆ ಚಾವಿ ಹಾಕಿ ಪ್ರತಿಭಟನೆ ಮಾಡಬೇಕಾದಂತಕ್ಕಂಥ ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡುತ್ತಿದೆ. ಹಲಗೇರಿ ಗ್ರಾಮದ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.